ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ನಾನು ನೋಡ್ರಿಪ್ಪ ಬೆಳಿಗ್ಗೆನಾರೇ ಒಂದು ಖಾಲಿ ಹೊಟ್ಟೆಲಿ ಗುಳಿ ಕೊಟ್ಟಿದ್ರು ಡಾಕ್ಟ್ರು. ತೊಗೊಂಡು ಬಿಸಿನೀರು ರೀ ಸ್ವಲ್ಪ ಬಿಸಿನೀರು ಕೊಡ್ಬಿಟ್ರೆ ಅದು ರೂಢಿ ರೀ. ನಾನು ಬಿಸಿನೀರು ಕುಡಿ ಅಂತದ್ದು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು. ಈಗೇನೋ ಗುಳಿಗೆ ಕೊಟ್ಟಾರ್ರಿ, ಒಂದು ಸ್ವಲ್ಪ ಒಂದು 4 ದಿನ ತೊಗೊತೀನಿ ರೀ, ಅಷ್ಟೇ ಸಾಕು. ಅಂದ್ರೆ ಆರಾಮಾಗೈತಿ ರೀ ನನಗೆ. ಈಗೇನು ಅಂಥದ್ದೇನು ಇದಿಲ್ಲ ರೀ. ಹೋಗಿ ಅಲ್ಲಿ 2 ಇಂಜೆಕ್ಷನ್ ಮಾಡ್ಸ್ಕೊಂಬಂದಲ್ಲ ರೀ, ಫುಲ್ ಜೋಸ್ ಬಂದುಬಿಟ್ಟೈತಿ ರೀ, ಈಗ ಎನರ್ಜಿ ಬಂದುಬಿಟ್ಟೈತಿ. ಬಿಸಿನೀರು ಅಂತ ನಾನು ಭಾಳ ದಿನ ಆಯ್ತು ನೋಡಿರಿ ಬಿಸಿನೀರು ಕುಡಿಯಾಕತ್ತು. ನೀವು ಟ್ರೈ ಮಾಡಿರಿ, ಬಿಸಿನೀರು ಕುಡಿಯೋದ್ರಿಂದ ಭಾಳ ಒಳ್ಳೇದಾಗತ್ತೆ ರೀ ಬಿಸಿನೀರು. ನಮ್ಮ ಡೈಜೆಷನ್ ಆಗಿರ್ಬೋದು, ಏನೋ ಒಂದು ಹಿಂಗೆ ಎದೆ ಉರಿಯೋದಾಗಿರ್ಬೋದು, ಅದು ಭಾಳ ಕಡಿಮೆ ಆಗುತ್ತೆ ರೀ ನನಗೆ. ಹಾಗಾಗಿ ನಾನು ಗುಳಿಗೆ ಜಾಸ್ತಿ ತೊಗೊಂಗಿಲ್ಲ. ಎದಿರೋವು ಪದಿರೋವು ನನ್ನ ಗುಳಿಗೆ ರೀ, ಪಿತ್ತ ಅದು ಅಂತಾರಲ್ಲ ರೀ, ಅದು ಏನೋ ಒಂದು ಸ್ವಲ್ಪ ಊಟದೊಳಗೆ ಅದ್ರೊಳಗೆ ಈ ಸಲ ರಂಜಾನ್ ಅಲ್ರಿ, ಹಾಗಾಗಿ ಎಣ್ಣೆ ಉಪ್ಪು ಸ್ವಲ್ಪ ಜಾಸ್ತಿ ಒಂದೊಂದು ತಿಂದ್ರೂ ಎಣ್ಣೆದಲ್ರಿ ಅದು. ಹಾಗಾಗಿ ಸ್ವಲ್ಪ ಸುರ್ಕೊಂಬ ಅದೆಲ್ಲ ಕುಡಿದ್ವಲ್ರಿ ಮಸಾಲಿದದು. ಹಾಗಾಗಿ ನನಗೆ ಯಾವ ಡಾಕ್ಟ್ರೇ ಹೇಳಿದ್ರಿ, ಸ್ವಲ್ಪ ರಂಜಾನ್ ಅಲ್ರಿ, ಸ್ವಲ್ಪ ಊಟದೊಳಗೆ ಹೆಚ್ಚು ಕಡಿಮೆ ಹಂಗಾಗೈತೆ ನಿಮ್ಗೆ ಅಂತ ಹೇಳಂದು. ಹೌದ್ರಿ ಡಾಕ್ಟ್ರ್ ಅಂತಂದು ಹೇಳಿದ್ರಿ. ಎರಡು ಈಗ ನಿನ್ನೆ ಇವತ್ತು 2 ದಿನ ತೊಗೊಂಡಿನಿ ಅಷ್ಟೇ ರೀ. ಅಲ್ಲಿ ನನಗೆ ಆರಾಮ ಅನ್ಸೈತಿ. ಮತ್ತು ನಾಳಿದ್ರೆ ತೊಗೊಂಡು ಬಿಟ್ಬಿಡ್ತೀನಿ ರೀ ಅವನು. ಆದರೆ ಬಿಸಿನೀರು ಮಾತ್ರ ಕಂಟಿನ್ಯೂ ಐತ್ರಿ ಒಂದು ಬಿಸಿನೀರು. ನನಗೆ ಯಾವಾಗ 7ನೇ ಕ್ಲಾಸಿನ ಯಾವಾಗ ಇದ್ದೆ ನೋಡ್ರಿ, ಅವಾಗಿದ್ದ ನಾನು ಕುಡಿಯಾಕತ್ತೈಕಿ ಇಲ್ಲಿವರೆಗೂ ನಾನು ಬಿಸಿನೀರು ಬಿಟ್ಟೇ ಇಲ್ಲ ರೀ. ನಾನು ಎಲ್ಲಾರು ಹೋದಲ್ಲೇ ಬಂದಲ್ಲ ಅಷ್ಟೇ ನನಗೆ ಅಸ್ತವ್ಯಸ್ತ ಆಯ್ತು, ನಾನು ಮಾಡ್ಕೊಳಕ್ಕೆ ಆಗಲ್ಲ ಅಲ್ಲಿ ಬಿಸಿನೀರು ಅಂದಾಗ ಮಾತ್ರ ನಾನು ತಣ್ಣೀರು ಕುಡಿತೀನಿ ರೀ. ಬೆಳಿಗ್ಗೆದ್ದು ತಣ್ಣೀರು ಕುಡಿದು ಆಮೇಲೆ ಟೀ ಅದು ಕುಡಿತೀನಿ ರೀ. ಮತ್ತು ಇದು ಈಗ ಟೀನೂ ಸ್ವಲ್ಪ ಭಾಳ ಕಡಿಮೆ ಮಾಡ್ಬಿಟ್ಟಿನಿ ನಾನು. ಟೀನೂ ಕುಡಿಯಾಕತ್ತೀನಿ ರೀ. ಒಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಸಕ್ಕರೆ ಹಾಕೊಂಡು ಕುಡಿಯಾಕತ್ತೀನಿ ರೀ ಅಷ್ಟೇ ರೀ. ಇವತ್ತು ಬಂದು ನಾನು ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿ, ಯಾಕಂದರೆ ಗುಳಿಗಿದು ಚೀಟಿ ಇಲ್ಲೇ ಇಟ್ಟು ಹೋಗಿದ್ರಿ ಪ್ಯಾಕೆಟ್ ಅವನ್ನ. ಹಾಗಾಗಿ ಮೇಲೆ ಹೋದ್ರೆ ಆಗ್ತದೆ ಅಂತೇಳಿ ಅಂದ್ರೆ ಬಂದಿರಿ. ನೋಡಿರಿ ನಾವು ಸಿಮೆಂಟ್ ಮಾಡಿದ್ದು ಹೆಂಗೆ ಕಿತ್ತೈತಿ ರೀ, ಮಳೆ ಹೊಡ್ತಕ್ರಿ. ಅದೇ ರೀ, ಇದು ಮನೆ ಮಾಡಿದ್ದು ಯಾಕೆ ಕಿತ್ತಿಲ್ಲ ರೀ, ಇದು ಮೊದಲು ಮಾಡಿದ್ರಿ. ಇದು ಹೆಂಗೆ ಕಿತ್ಬಿಟ್ಟೈತೆ ನೋಡಿರಿ. ನಿನ್ನೆಲ್ಲಿ ಒಳಗಡೆ ಒಳಮಗ್ಲ ಸಿಮೆಂಟ್ ಮಾಡೀನಿ ರೀ. ನಿನ್ನ ಮಳೆ ಬರಲಿಲ್ಲ, ಬಂದಿತ್ತಂತಂದ್ರೆ ಗೊತ್ತಾಕಿತ್ತು ರೀ ಹೆಂಗೆ ಸೋರ್ತೈತೋ ಇಲ್ಲ ಅಂಥೇಳಂದು. ಮಳೆ ಬರಲಿಲ್ಲ ನೋಡಿರಿ, ಎಷ್ಟು ಗಟ್ಟಿಯಾಗೈತೆ ನೋಡ್ರಿ. ಅದು ಒಂದು ಎಣ್ಣೆ ಸಿಗೈತ್ರಿ, ಅದು ಸಿಮೆಂಟ್ನೊಳಗೆ ಹಾಕೋದು. ಅದನ್ನ ಹಾಕಿಬಿಟ್ವಿ ಅಂತಂದ್ರೆ ಭಾಳ ಗಟ್ಟಿ ಕುತ್ಕೊಂಡ್ಬಿಡ್ತೀರಿ, ಗಚ್ ಕುಂತಂಗೆ ಆಕೈತೆ ನೋಡ್ರಿ. ಅದು ನೋಡಿ ಹೆಂಗಾಗೈತೆ ರೀ. ಯಾರ್ದಾದ್ರ ಮ್ಯಾಗೆ ಹೆಂಗೆ ಸೋರಾಕತ್ತಂದ್ರೆ ಅದು ಸಿಮೆಂಟ್ನೊಳಗೆ ಸಿಮೆಂಟ್ ಗಟ್ಟಿ ಮಾಡೋವಂಥದ್ದು ಎಣ್ಣೆ ಕೊಡ್ರಿ ಅಂತಂದು ಹೇಳಿದ್ರೆ ಕೊಡ್ತಾರಿಪ್ಪ. ಅದ್ರ ಹೆಸ್ರು ಏನೇನು ನನಗೂ ಗೊತ್ತಿಲ್ಲ. ಇನ್ನೊಂದು ಸಲ ತೋರಿಸ್ತಾರೆ ಅದು ಏನಂತಂದು ಹೇಳಿ ಆ ಎಣ್ಣೆ ರೀ. ಮತ್ತು ನಾನು ಬೆಳಗ್ಗೆ ಬಿಟ್ಟಂಥ ವಿಡಿಯೋ ರೀ. ಅಂದ್ರೆ ನಮ್ಮ ಆರೀಫ್ ಒಂದು ಮದುವೆ ಫಿಕ್ಸ್ ಆಯಿತು, ಹುಡುಗ ಯಾರು ಅಂತೇಳಿ ಟೈಟಲ್ ಕೊಟ್ಟು ನಾನು ವಿಡಿಯೋ ಬಿಟ್ಟಿನಲ್ರಿ. ಅದಕ್ಕೆ ಸಾಕಷ್ಟು ಜನ ನನಗೆ ಭಾಳ ಚಂದ ರಿಪ್ಲೈ ಕೊಟ್ಟಿರಿ. ನಾನು ಹೇಳಿಲ್ವ, ಅದಕ್ಕೆ ಎಲ್ಲರೂ ಹೆಣ್ಣು ಗಂಡು ಹಡ್ದವ್ರು ಇರ್ತೀರಿ, ನಿಮ್ಗೆಲ್ಲರಿಗೂ ಅರ್ಥ ಆಕೈತಿ ಅಂತ ಹೇಳಂದು. ಅಂದರೆ ಮುಂದೆ ನಾನು ಮಾತಾಡಿ ಇಲ್ಲೇ ಕೊಟ್ವಿ, ಇಲ್ಲೇ ಮಾಡ್ತೀವಿ, ಇಲ್ಲೇ ಇಲ್ಲ ಅಂತಂದು ಮಕ್ಳ ಮನಸ್ಸು ಹೇಳಕ್ಕೆ ಬರೋಂಗಿಲ್ಲ ರೀ. ಹೆಣ್ಣಿಂದ ಆಯ್ತು ಗಂಡಿಂದ ಆಯ್ತು ಹೇಳಕ್ಕೆ ಬರೋಂಗಿಲ್ಲ ರೀ. ಆಮೇಲೆ ನಾವು ನಮ್ಮ ಮಕ್ಕಳು ಅಸಹ್ಯ ಕುಂದ್ರೋದು ಬೇಡ, ಆ ಕಡೆಯಿಂದ ಅಸಹ್ಯ ಆಗೋದು ಬೇಡ, ಈ ಕಡೆಯಿಂದ ಅಸಹ್ಯ ಆಗೋದು ಬೇಡ ಅಂತಂದು ನಾನು ಅರ್ಥ ಮಾಡಿಕೊಂಡು ಅದಕ್ಕೆ ನಾನು ಏನು ಹೇಳಿದೆ ರೀ, ಅದು ಬಂದು ಉಡಿ ತುಂಬಿದ ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ ರೀ. ಅವತ್ತು ಹೇಳ್ತೀನಿ ರೀ, ನಿಜವಾಗ್ಲೂ ನಾನು ಎಲ್ಲರ ಮುಂದೆ ಶೇರ್ ಮಾಡ್ಕೊಂಡು ನಾನು ಅವತ್ತು ನೋಡ್ರಿಪ್ಪ ನಿಮ್ಮ ಮಗಳು, ನನ್ನ ಮಗಳಲ್ಲ ಈಕಿ ನಿಮ್ಮ ಮಗಳದ್ದು ಇವತ್ತು ನಾವು ಫಿಕ್ಸ್ ಮಾಡಕತ್ತೀವಿ ಅಥವಾ ಕೊಟ್ಟಿದ್ದೀವಿ ಅಂತಂದು ಹೇಳಿ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ. ಮತ್ತು ನಮಗೆ ಬರುವಂಥ ಹಳೆಯಾಗೂ ನೀವು ಎಲ್ಲರೂ ಪ್ರೀತಿ ತೋರಿಸ್ತೀರಿ ಅಂತ ನಾನು ಅನ್ಕೊತೀನಿ. ಯಾಕಂದ್ರೆ ನಮ್ಮ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಬರುವಂಥ ಹಳೆಯವ್ರ ಮೇಲೂ ನಿಮ್ಗೆ ಅಷ್ಟೇ ಪ್ರೀತಿ ಇರ್ತೈತಿ ಅಂತ ಅನ್ಕೊಂತೀನಿ. ಅವತ್ತಿನ ದಿನ ನಾನು ಮಾಡ್ತೀನಿ ರೀ. ಅಲ್ಲಿವರೆಗೂ ಬೇಡ ಅಂತ ಅನ್ನಿಸ್ತು ನನಗೆ, ಯಾಕೋ ಏನೋ ಮನಸ್ಸು ರೀ, ಗೊತ್ತಿಲ್ಲ. ಅದಕ್ಕಾಗಿ ನಾನು ವಿಡಿಯೋ ಮಾಡಿದೆ. ನಾನು ಅವತ್ತೇ ಹೇಳ್ತೀನಿ ರೀ, ಇವಾಗ ಬೇಡ ಅಂತೇಳಂದು. ಅವತ್ತಿನ ದಿನ ಹೇಳೋಣ್ರಿ, ಯಾರು ನಮ್ಮ ಮಗಳದ ನಸೀಬ ಎಲ್ಲೈತೋ ಹೇಳಕ್ಕೆ ಬರೋಂಗಿಲ್ಲ ರೀ. ಅದು ನಾವು ನೀವು ಬರೋದಲ್ಲ, ಆ ದೇವರು ಭಗವಂತ ಬರೆದಿದ್ದೈತೆ ಅದು. ಹಾಗಾಗಿ ಅದು ಎಲ್ಲಿ ಆಗುತ್ತೋ ಅವತ್ತಿನ ದಿನ ಇಂಥವ್ರು ಬಂದಾರ ನೋಡ್ರಿಪ್ಪ ನಮ್ಮ ಮಗಳದು ಉಡಿ ತುಂಬಾಕಂತಂದು ಹೇಳಿ ನಾನು ಹೇಳ್ಕೊತೀನಿ ಫ್ರೆಂಡ್ಸ. ಅಲ್ಲಿವರೆಗೂ ಕಾಯೋಣ ರೀ. ನಮ್ಮ ಅರ್ಶಿನ ಗೊಂಬಿ ನೋಡ್ರಿ ನನ್ನ ನೋಡಕತ್ತೈತಿ ಕೆಳಗೆ ಇಡೋದ್ರೊಳಗೆ ಅಂದ್ರೆ, ಹೊರಗಿಂದ ಬಂದಿಲ್ಗೆ ಬರೋದ್ರೊಳಗೆ ಅಂದು. ಮತ್ತು ಇಲ್ಲಿನೂ ಸಿಮೆಂಟ್ ಮಾಡಿದ್ದೆ ನಾನು, ಇಲ್ಲಿ ಸೋರ್ಲಿಲ್ಲ ರೀ ಸಲ. ಇಲ್ಲ ತನ್ನ ನಾಳೆ ಬಟ್ಟ ಹಾಕಿತ್ರಿ ಇಲ್ಲಂಕರ. ಮೊನ್ನೆ 2 ದಿನ ಅಷ್ಟು ರಪ ಅಂತಂದು ಮಳೆ ಹೊಡೆದ್ರೂ ಒಟ್ಟ ಸೋರ್ಲಿಲ್ಲ ರೀ. ಆಚೆ ಕಡೆನೂ ತುಂಬಬೇಕಾಗಿತ್ತು ನೋಡ್ರಿ, ಆ ಕಡೆ ಒಂದಿಷ್ಟು, ಅದು ಯಾಕೋ ಬಿರುಕು ಬಿಟ್ಟಂಗೈತಿ, ಸೋರ್ಲಿಲ್ಲ ರೀ. ಬಾಯ್ ಗೊಂಬಿ. ನಾವೀಗ ರೇಷನ್ ಮನೆಯೊಳಗೆ ಒಳ್ಳೆಣ್ಣಿಲ್ಲ ಏನಿಲ್ಲ ರೀ, ಹಾಗಾಗಿ ತೊಗೊಂಬರ್ಬೇಕು. ಅರ್ಶೆ ಓದ್ಕೊಂಡು ಕುಂತಿದ್ದು ಒಂದು ಸ್ವಲ್ಪ ಬಾರ್ವಾ ಅಂತಂದು ಹೇಳಿದಾರೆ ಈಕಿಗೆ. ಒಂದು ಲಾರಿ ಪೈನ ಆಲೂಗಡ್ಡೆ ದಿನ ಕುದಿಯೋಕೆ ಹಾಕ್ಯಾಳ್ರೆ, ಮತ್ತು ಅದಕ್ಕೆ ನೀನು ನೋಡ್ಕೊರ್ವ, ನಾನು ಅರ್ಶೆ ಹೋಗಿ ಬರ್ತೀವಿ ಅಂತಂದು ಹೇಳಿ ಅರ್ಶಿಯ ನಾನು ಹೋಗಾಕತ್ತೀವಿ. ತೊಗೊಂಬರಿಲ್ಲ ಆಲೂಗಡ್ಡಿನ? ಬಂದಾರಿಲ್ಲ ನಮ್ಮ ಕಾಯಿಪಲ್ಲೆ ಅಣ್ಣಾರು. ಅದಕ್ಕೇನು ಬೇಕು ನೋಡ್ತೋ, 6 ರೂಪಾಯಿನ ಅರ್ಶಿ ಬಿಸಿಬೇಳೆ ಬಾತ್ ಮಾಡ್ತಾ ಅಂತ್ರಿ. ತಗೋ ಏನು ಬೇಕು ನೋಡು ಅದಕ್ಕೆಲ್ಲ. ಸೂಪರ್ ಮಾರ್ಕೆಟಿಗೆ ಬಂದು
ಎಣ್ಣಿದ್ದಲ್ರಿ ಎಣ್ಣೆ ಪ್ಯಾಕೆಟ್ ಅದೆಲ್ಲ ತೊಗೊಂಡ್ವಿ ನಾವು. ಮತ್ತೇನು ಬೇಕು ನೋಡ್ರಿ ಶ್ಯಾ ಇವು ನೋಡ್ರಿ ಇಲ್ಲಿ ಏನ ಚಕ್ಲಿ ಚುಮ್ಮರಿ ಬಾಕ್ರೋಡಿ ಅಂತ್ರಿ ಬಾಕ್ರೋಡಿ. ಏನೇನು ತೊಗೊಂಬಂದ್ರಿ ಮಮ್ಮಿ? ಎಷ್ಟೊತ್ತು ಹೋಗಿದ್ರಲ್ಲ? 2-3 ತಾಸು ಹೋಗಿದ್ರಿ. ಹಾಗ ಜಲ್ದಿ ಹೋಗಿ ರಾಗಿ ಹಿಟ್ಟಿನ ಗಂಜಿ ಮಾಡಿ ಮೊದಲು ನಾನು. ರಾಗಿ ಹಿಟ್ಟಿಂದ ಅದ ರಾಗಿ ದೋಸೆ ಕಾಣತ್ತಲ್ಲ. ನಾವು ದೋಸೆ ಮಾಡ್ಬೇಕಂತ ಹೇಳಿದ್ದೀವಿ ಇವತ್ತು. ಬಾಸ್ಮತಿ ಪಲಾವ್ ಮಾಡ್ಕೊಂಡು ತಿಂದೀವಿ ನಾವು ಅವತ್ತು. ಖಾಲಿ ಮಾಡಿಬಿಟ್ರಿ. ಆಕೆ ಬೇಯಿಸಿ ಬೆಳೆಬತ್ ಮಾಡ್ತಾ ಅಂತ ನನಗೆ ಒಟನಿ ಥರ ಮಾಡ್ತೀನಿ ಅಂದು ಮತ್ತು ಒಟನಿ ತೊಗೊಂಡಿನಿ. ಈಗ ನೆನೆ ಹಾಕಿದ್ರೆ ರಾತ್ರಿ ಮಾಡ್ತಾ ಒಳ್ಳೆ ಪ್ಯಾಕೆಟ್ ಖಾಲಿ ಆಗೈತೆ. ಜೀರಿಗೆ ಪುಡಿ ಬಿಸಿ ಬೇಳೆ ಬಾತ್ ಮಾಡ್ತಾ ಅಂತ ಅದನ್ನು ತೊಗೊಂಡ. ಬಿಸಿಬೇಳೆ ಬಾತನು ಏನದ ಪುಳಿಯೋಗರೆ. ತಾನು ಶಾಲೆಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆ ಎದ್ದು ಮಾಡ್ಕೊಂಡು ತಿಂದು ಹೊಕ್ಕಾಳಕ್ಕೆ ನಮಗೆ ಇಡ್ಲಾರ್ದಂಗೆ. ಒಬ್ರಿಗೆ ಹಾಕೈತಿ ಒಬ್ರಿಗೆ ಆಗಲ್ಲ, ಹಂಗೆ ಮಾಡಿಟ್ಟು ಹೊಕ್ಕಾಳ. ಇದು ಬಿಸಿಬೇಳೆ ಬಾತ್ ತೊಗೊಂಡ. ಆಮೇಲೆ ಶಾಂಪು ತೊಗೊಂಡ. ಎಷ್ಟು ತೊಗೊಂಡು ಅದು ಏನೋ ತೊಗೊಂಡು ಬಿಸ್ಕಿಟ್ ತೊಗೊಂಡಲ್ಲ ಪಾಪ ಅವ್ರು ಇವರು ಕೂದಲು ಬರ್ತಾರಲ್ಲ ಆ ಕೂಸು ನೋಡೋದ್ರಾಗ ಇದಂಗೆ ಆತು ನನಗೆ. ಕೊಟ್ಬಿಡು ಆ ಕೂಸು ತಿಂತೈತಿ ಅಂತಂದು ಹೇಳಿ ಕೊಡಿಸಿ ಬಂದೆ. ತೊಗೊಂಡಿದ್ಲು ಚಕೋಪಾಯಿ. ತೊಗೊಂಡು ನನಗೆ ತೊಗೊಂಡದ್ಲಮ್ಮ ಯಾರು ಕೊಡಿಸಿ ಬಂದೆ ನಾನು ಕೊಡ್ಬೋಣ ಅಂತಂದು. ಎಷ್ಟು ತೊಗೊಂಡಿದ್ಲ? 2 ತೊಗೊಂಡು ನಿನಗೊಂದು ಆಕಿಗೊಂದು. ಹೌದಾ? ಕೊಟ್ಟು ಬಂದೆ. ಚಲೋ ಆಗ್ತದೆ. ಶಾಂಪ ಎಷ್ಟು ತೊಗೊಂಬಂದ್ರಿ? ರಾಗಿ ಹಿಟ್ಟು ಮಾಡುವ ಒಂದಿಟ್ಟು ಮೊದಲ. ಹೆಂಗೆ ತೊಗೊಂಡದಾರಿಪ್ಪ? ಚಲೋ ಐತಿ. ಸಾಣಿಸಿ ಹಾಕ್ತೇನೆ ನೋಡೊಂದಿಟ್ಟು. ಸಾಣಿಸಿ ಆಗ್ಬೇಕು, ಹಂಗೆ ಹಾಕ್ತಾರೆ. ಸ್ವಲ್ಪ ಸಾಣಿಸಿ ಹಾಕಿ ಮೊಸರು ಹಾಕೋದ್ರಾಗ ಹಾಲು ಬೇಡ. ಸ್ವಲ್ಪ ಮೊಸರು ಕಟ್ಟದ ಸ್ವಲ್ಪ ಹಾಕಿಕೊಡು. ಪುಣ್ಯ ಬರುತ್ತೆ. ಇಲ್ಲಿ ಗಂಜಿ ರೆಡಿ ಆಯ್ತು ರೀ ಬಂದು ನಾನು ಕುಡಿದಿರಿ ಆಗಲಿ. ನಾನು ತಾಟ್ನೊಳಗೆ ಹಾಕ್ಕೊಂಡು ಕುಡಿದು ಬಿಟ್ಟೆ. ಮೊಸರು ಹಾಕಿದ್ನೆಲ್ಲ ತಣ್ಣಂದು ಜಲ್ದಿದಾತು. ಅಮ್ಮ ತಣ್ಣಗಾತಿಲ್ಲ ಮೈಗದು ಕೊಡೋರು. ಮೊಸರು ಹಾಕ್ಬೇಡ, ಮೊಸರು ಕುಡಿಯಂಗಿಲ್ಲ ಅವರು. ಹಾಲು ಹಾಕಿ ಕೊಡೋರಿಗೆ. ನಾವು ಗಂಜಿ ಒಳಗೆ ಹಾಕಿ ಕುಡಿಬೇಕಂತ ಮೊಸರು ತೊಗೊಂಬಂದಿದ್ವಿ ನಾವು ಇವತ್ತು. ಅರಿಶಿ ಕುಡ್ದೀನಿ ನೀನು? ಆಕೆ ಏನೋ ಪುಳಿಯೋಗರೆ ಮಾಡ್ಬೇಕು ಅದು ಮಾಡ್ಬೇಕಂತಂದ್ಲು. ಬೇಕು ನೋಡಲ್ಲಿ ಮಕ್ಕೊಂಡದ್ದ ನಿನ್ನ ಪೇಪರ್ ಮ್ಯಾಗ. ಝಳ ಅಲ್ರಿ ಈಗ, ಅದಕ್ಕೆ ಗಂಜಿ ಮಾಡ್ಕೊಂಡು ಕುಡಿಯಕತ್ತೀವ್ರಿಪ್ಪ ನಾವು. ಮತ್ತೊಬ್ಬರು ಕಮೆಂಟ್ ಮಾಡಿರಲ್ರಿ ರಂಜಾನ್ ಹಬ್ಬದೊಳಗೆ ಎಲ್ಲ ತಿಂದು ವಾಕಿಂಗ್ ಮಾಡ್ಲಾರ್ದಕ್ಕೆ ಹೋಗೋದ್ರಿ ಅದಕ್ಕೆ ನಿಮ್ಗೆ ಆರಾಮಿಲ್ದಂಗೆ ಐತಿ ಅಂದ್ರಿಲ್ಲ. ಹಾಗಾಗಿ ಏನು ತಿನ್ನೋದು ಬಿಡ ಗಂಜಿ ಕುಡಿದ್ರೆ ಅದಂತಂದು ಗಂಜಿ ಕುಡಿಯಕತ್ತೀರಿ. ಎಲ್ಲ ನಮಗೂ ಗೊತ್ತಿರ್ಲಾರ್ದು ಹೇಳ್ತಿರಲ್ರಿ ನೀವು. ಖುಷಿ ರೀ ನಮಗೂ. ಅದಕ್ಕೆ ಗಂಜಿ ಕುಡಿಯಕತ್ತೀವಿ ನೋಡ್ರಿ ಈಗ. ಹೌದಿಲ್ಲ ರೀಪ್ಪ? ಅದಕ್ಕೆ ಗಂಜಿ ಕುಡಿಯಕತ್ತೀವಿ ಈಗ. ಹಾಂ, ನಾಷ್ಟ ಅಂತೂ ಮಾಡೋದೇ ಇಲ್ಲ ನಾವು ಜಾಸ್ತಿ ರೀ. ರೊಟ್ಟಿ ಅದು ಮಾಡಿಬಿಡ್ತೀವಿ ನಾವು. ಎಲ್ಲಿ ಹೊಂಟ್ರಿ? ಶುಕ್ರಲ್ಲಿ ಇವತ್ತು ಜಾಕ ಮಾಡಿ ಹೊಸಾರಿ ಉಟ್ಕೊಂಡ್ರಿ. ಎಲ್ಲಿ? ಈಗ ನೋಡ್ರಿ ನಾನು ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದಿಟ್ಟೆ ರೀ. ರೊಟ್ಟಿ ಅದು ರಾತ್ರಿ ಮಾಡಿದ್ದು. 1-2 ಬಿಸಿ ಅಮ್ಮರಿಗೆ ಚಪಾತಿ ಮಾಡಿಕೊಟ್ರ ಅಂತಂದು ಒಂದು ಸ್ವಲ್ಪ ನಾದಿದ್ದಾರೆ. ಅದಕ್ಕೆ ಭಾಳ ಮಾಡಲಿಲ್ಲ, ನಾದಿಲ್ಲ. ಇಲ್ಲ ಅರ್ಶಿ ಪುಳಿಯೋಗರೆ ಮಾಡಿಲ್ಲ. ಪುಳಿಯೋಗರೆ ಹೊಂಟ್ರಿ ಬಾಂಡೆ ತಿಕ್ಕೊಂಬಂದಿಟ್ಟೆ. ಈಗ ಕೆಲಸ ಇನ್ಮ್ಯಾಗ ಸ್ಟಾರ್ಟ್ ರೀ ನಮ್ಮ ಕೆಲಸ. ಅರಿಪ ಬರ ಹಾಂ. ಏನು ಮಾಡತ್ತಿ ಮಮ್ಮಿ? ಚಪಾತಿ ಮಾಡ್ತೀನಿ. ಚಪಾತಿ ಮಾಡ್ತೀನಿ. ಅಮ್ಮಗ ಒಗ್ಗರಣೆನ ಕೊಡಕ್ಕೆ ಹೋಗಿದ್ದೆ ಪುಳಿಯೋಗರೆ ಒಲ್ಲೆ ಅಂದ್ರೆ. ಅದಕ್ಕೆ ಒಂದು ಏನಾದರೂ ಒಂದು ಮ್ಯಾಜಿಕ್ ಮಾಡಂತಾರೆ ಅಂತಂದು 2 ಚಪಾತಿ ಮಾಡ್ಕೊಂಡು ಮ್ಯಾಜಿಕ್ ಮಾಡ್ಬೇಕಾ? ಪಡ್ಡಿ ಒಳಗೆ ಮಾಡಾಕತ್ತಿದ್ದೆ ನಾನು. ಪಡ್ಡಿ ಗೀತೆ ಮಾಡ್ತೀನಿ. ಅವನ್ನ ಮಾಡ್ಕೊಡ್ತೀನಿ ಅವ್ರಿಗೆ. ಆಯಿತು. ಇಲ್ಲಿ ಆಲೂಗಡ್ಡೆ ಮಸಾಲ ಮಾಡಿ ಇಟ್ಕೊಂಡಿಲ್ಲ ಅವನು. ಈಗ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕೋಣ. ಇಲ್ಲಿ ಇವಾಗ ಈ ರೀತಿ ಪಡ್ಡ ಥರ ಕಟ್ ಮಾಡ್ಕೋಬೇಕಾರೆ ಅವು ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಪಡ್ಡ ಥರ ಆಗತ್ತ ಬಿಡು ಮಮ್ಮಿ ಇವು. ಹಾಂ, ಚಪಾತಿ ಹೋಗಿ ಪಡ್ಡ ಆತೀನಿ. ಚಪಾತಿ ಹೋಗಿ ಪಡ್ಡ ಆತ ಡುಂಡು ಕನ್ನೋದು ಆಗತ್ತೀನಿ. ಮೊದಲಿನ ಕಥೆಗಳು ಎಷ್ಟು ಚಂದ ಇರ್ತದೆ ನೋಡು. ನೀತಿ ಕಥೆಗಳು ಅಂತಂದು ಎಲ್ಲ ಎಷ್ಟು ಚಂದ ಹೇಳ್ತಿದ್ರು ಶಾಲೆ ಒಳಗೆಲ್ಲ. ಈಗ ಬರೀ ಓದೋದ ಈಗ ಹೇಳ್ತಾರೆ ಕತೆ ಏನಾರ ಎಲ್ಲಿ ಶಾಲೆ ಹೋಗಿ. ಈಗ ಶಾಲೆ ಮಧ್ಯಾಹ್ನ ಮೇಲೆ ಕತಿ ಹಾಡು ಇವಾಗೆಲ್ಲ ಹಿಂಗಿರ್ತತ್ತು. ಬರೀ ಓದ್ರಿ. ಹಾಂ, ಇಲ್ಲ ತಂದು ಹೊಡಿತೀವಿ. ಇವಾಗ ಹಿಂಗೆ. ಅವಾಗೆಲ್ಲ ಹಂಗಿರ್ತಿದ್ದಿಲ್ವ? ಅವಾಗೆಲ್ಲ
ಮಧ್ಯಾಹ್ನ ಮೇಲೆ ಮಗ್ಗಿ ಹೇಳೋದು ಕತ್ತಿ ಹೇಳೋದು ಹಾಡು ನಮ್ಮ ಹೇಳೋದು. 7th ಮಟನೂ ಹಂಗಾಗೈತಿ. ಈಗ 8th ಹೈಸ್ಕೂಲಿಗೆ ಬಂದ್ಮೇಲೆ ಇಲ್ಲ. ನಾವು 7th ಇದ್ವಿಲ್ಲ, ಕತಿ ಸ್ಪರ್ಧೆ ಇತ್ತು, ಹಾಡು. ಅರಿಪ್ಪ ಏನು ಮಾಡಕತ್ತಿಮ್ಮ? ಏನು ಮಾಡತ್ತೀವಿ? ಅಲ್ಲಿ ಎದುರಿಗಿದ್ವಲ್ಲ ಒಂದು ಎರಡು ಅವನ್ನ ಮಾಡತ್ತಿದ್ದೆ ಅವನು ಉಬ್ಬತ್ತಾಯಿಲ್ಲ ಅವು. ಎಣ್ಣೆ ಕಾಯ್ದಿರಕ್ಕಿಲ್ಲ, ಭಾಳ ಎಣ್ಣೆ ಹಾಕಿರಕ್ಕಿಲ್ಲ ನೀನು, ಅದಕ್ಕೆ ಒಬ್ಬಾಕತ್ತಿಲ್ಲ ಅವು ಎಣ್ಣೆ ಭಾಳ ಸ್ವಲ್ಪ ಹಾಕಿ ಮತ್ತು ಅದಕ್ಕೆ ಅವು ಬೋಲು. ಅಮ್ಮ ಕಟ್ಟಿಗೆ ಹೋಗಿದ್ರಿ ತೊಗೊಂಬಂದ್ರು, ಹಂಗೆ ನಾ ಪಲಂಗನ ಕೆಳಗೆಲ್ಲ ಸ್ವಚ್ಛ ಮಾಡಿದಿರಿ. ನೀವೇ ಕಟ್ಟಿಗೆ ತೊಗೊಂಬರ್ದಾರ ಕಟ್ಟಿಗೆ ಹಿಡ್ಕೊಂಡು ಚಕ ಮಾಡಕತ್ತೀರನ ಇಬ್ಬರು ತೊಗೊಂಡು? ಆವಾಗ ನೀವು ಹೋಗೋ ಮುಂದೆ ಹಚ್ಚೋಗಿದ್ರಲ್ಲ ಅದನ್ರಿ. ನಾಳೆನ ಬಂದಿಲ್ಲರಿ ನಮ್ಮ 8-9 ದಿನ ಆಯ್ತು. ಕಟ್ಟಿಗೆ ಬರ್ತೀವಿ ಅದ್ರಿ ಮತ್ತು ಪಲಂಗನ ಕೆಳಗೆ ನಮ್ಮ ಅಮ್ಮ ತೊಗೊಂಬಂದ್ರೆ ಹೇಳಮ್ಮ ಊಟ ಹಾಕೊಂಬರತ್ತೆ ಹೇಳ್ರಿ. ಆ ರೀ ಪೇನ ಬಿಸಿ ಮಾಡಾಕತ್ತ ಮೀನದ ಪಲ್ಯ ರೀ ಅವ್ರದ್ದು ಬಿಸಿ ಮಾಡಾಕತ್ತೇನ ನೀರು ಬಂದ್ರು ಕಟ್ಟಿಗೆ ಎಲ್ಲ ಹಾಕಿದ್ದೀರಿ. ನಾನು ಕಟ್ಟಿಗೆ ಹಾಕಿಟ್ಟು ಅವನ್ನ ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಂತಂದು ಮಾಡ್ಕೊಂಡಿದ್ದೀರಿ. ನೀರು ಬಂದ್ವ ಮತ್ತು ನಮ್ಮ ಇವ್ರು ನಿವೇದಿತ ಮೇಡಮ್ ಅವ್ರು ಫೋನ್ ಹಚ್ಚಿದ್ರಿ. ನಮಗೊಂದು ಸ್ವಲ್ಪ ಆರಾಮಿಲ್ಲ ಅಂತಂದು ಯಾರಿಗಾರ ಅಂದ್ರೆ ಸಾಕ್ರಿ ಅವ್ರು ಫೋನ್ ಹಚ್ಚಿಬಿಡ್ತಾರೆ. ಹೆಂಗಿದ್ದೀನಿ ಹೆಂಗಿಲ್ಲ ನಾವೇ ಹಚ್ಬೇಕು ನೀವು ಫೋನು ಅಂತೇಳಿ ನೆನಪಿಸ್ಕೊಂಡು ಹಚ್ತಿರಲ್ಲ ಮೇಡಮ್. ನಾವು ನಿಮ್ಮ ಮನಸ್ಸು ಹೋಗೋದಿಲ್ಲ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಮೇಡಮ್ ನನಗೆ. ನೀವು ಇವಾಗ ಏರೆಂಡಲ್ರಿ ನಿಮ್ಮದೆಲ್ಲ ಅಲ್ಲೆಲ್ಲ ಏನೋ ಲೆಕ್ಕಪತ್ತ ಅದೆಲ್ಲ ಇರ್ತಾವಂತ ಹೇಳಿದ್ರಲ್ರಿ, ಹಾಗಾಗಿ ಬ್ಯುಸಿ ಇರ್ತಾರೇನೋ ಅಂತೇಳಂದು ನಾನು ಹಿಂದೆ ಜರಿತೀನಿ ರೀ. ಮತ್ತು ಅವ್ರದ್ದು ಹೋಟೆಲ್ ರೀಪ್ಪ, ಹೋಟೆಲ್ ಮಾಡ್ಯಾರಂತ ಇಲ್ಲಿ ಬಾಂಬೆ ಒಳಗೆ, ಅದ್ರದ್ದೆಲ್ಲ ಕೆಲಸ ಅಂತ್ರಿ ಅವ್ರದ್ದು. ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತಾರೆ ನಮ್ಮ ಮೇಡಮ್ ಅವರು ಅಂತ ನಾನು ಹಿಂಗೆ ಮಾಡ್ತೀನಿ ರೀ. ನೀವೆಲ್ಲ ನೆಪ ಹೇಳಬೇಡ್ರಿ ಅಂತಾರೆ ಅವರು. ಎಲ್ಲರಿಗೂ ಕೇಳ್ತಾರೆ ರೀ, ಇಡೀ ಫ್ಯಾಮ್ಲಿಗಿನೇ ಕೇಳ್ತಾರೆ, ನಮ್ಮ ಫ್ಯಾಮ್ಲಿಗೆಲ್ಲ ಇಡೀ ಫ್ಯಾಮ್ಲಿಗಿನೇ ಕೇಳ್ತಾರೆ ಎಲ್ಲರೂ ಹೆಂಗದಾರ ಅಂತೇಳಿ. ಎಲ್ಲರೂ ಆರಾಮದಾರ ನೋಡಿ ಮೇಡಮ್ಮ. ನೀವು ಹೆಂಗಿದ್ದೀರಿ? ನೀವು ಆರಾಮಿರೋದು ನಮಗೆ ಭಾಳ ಮುಖ್ಯ ರೀ ನಮಗೆ. ಯಾಕಂತಂದ್ರೆ ನಾವು ಪ್ರೀತಿಸುವಂಥ ಜನ ರೀ ನೀವು. ಹಾಗಾಗಿ ಏನೋ ಒಂದು ನೋಡಿ ಸಂಬಂಧ, ಒಂದು ಬಡ ಹುಟ್ಟಿದವರಾಗಿ ಹುಟ್ಟಿದ್ರನ ಒಂದು ಅಕ್ಕನೋ ತಂಗಿನ ಅಲ್ಲ ರೀ. ಎಲ್ಲೋ ಇದ್ದು ನಮ್ಮ ವಿಡಿಯೋ ನೋಡಿ ನಮ್ಮನ್ನ ಅಷ್ಟು ಹಚ್ಕೊಂಡು ನೀವು ಒಂದು ಅಕ್ಕನೋ ತಂಗಿನಾಗಿ ನೀವು ನಮ್ಮನ್ನ ಸ್ವೀಕಾರ ಮಾಡಿರಿ. ಅದು ನಮಗೆ ಭಾಳ ಮನ್ಸಿಗೆ ಭಾಳ ಅಂದ್ರೆ ಭಾಳ ಮುಟ್ಟೈತ್ರಿ ಮೇಡಮ್ ನನಗೆ ನಿಜವಾಗ್ಲೂ ರೀ. ನಾನು ನೆನಪಿಸ್ಕೊಳಕತ್ತಿದ್ದೆ ಮೇಡಮ್ಮ, ನಿಮ್ಗೆ ನಿಮ್ಮ ಫೋನಾಗ ಬಂದ್ಬಿಡ್ರಿ. ಖುಷಿ ಆಯ್ತು ಮೇಡಮ್ ನಿಮ್ಮ ಜೋಡಿ ಮಾತಾಡಿದ ನನಗೆ. ಇವಾಗ ನೋಡ್ರಿ ನೀರು ಬಂದ್ರೆ ಮತ್ತು ನೀರಿಂದೆಲ್ಲ ಕೆಲಸ ಮಾಡಬೇಕು ನಾವು ಎಲ್ಲ ಖಾಲಿ. ಯಾಕಂದ್ರೆ ಒಂದು 2 ದಿನ ಲೇಟ್ ಆಗ್ತೇನ್ರಿ ನಮ್ಮದು. ಮೊನ್ನೆನ ಬರಬೇಕಿತ್ತು, ಬುಧವಾರ ದಿನನ ಬರಬೇಕಿತ್ತು ನಮ್ಮ ನೀರು. ಬುಧವಾರ ಬರಲಿಲ್ಲ, ಗುರುವಾರ ಬರಲಿಲ್ಲ, ಇವತ್ತು ಶುಕ್ರವಾರ, ಇವತ್ತು ಬಂದವ್ರಿ. 2 ದಿನ ಲೇಟ್ ಆಯ್ತು. ಇರ್ರಿ ನಮ್ಗೆ ಇಲ್ಲಿವರೆಗೂ ನೀರು ಆದ್ರಿಪ್ಪ. ಈಗ ಇದ್ದದ್ದು ಎಲ್ಲ ಚೆಲ್ಲಿ ತುಂಬೇಕು ನೋಡ್ರಿ ನಾವು. ನಮಗೆ ನೀರಿಂದ ಏನೋ ಸ್ವಲ್ಪ ತೊಂದರೆ ಅನಿಸಂಗಿಲ್ಲ ರೀ. ಯಾಕಂದ್ರೆ ಹೊರಗೂ 2 ಸಿಂಟ್ಯಾಕ್ಸ್ ಅದಾವೆ ರೀ, 2 ಡ್ರಮ್ ಅದಾವೆ. ಇಲ್ಲಿನೂ ಕುಡಿಯೋಕೆ ನೀವು ಇಷ್ಟೆಲ್ಲ ತುಂಬಿದ್ವಿ ಅಂತಂದ್ರೆ ಮತ್ತೆ ಬರಲಿಲ್ಲ ಅಂತಂದ್ರು ಇರಲಿ ಎಮರ್ಜೆನ್ಸಿ ಅಂತಂದ್ರೆ ಡ್ರಮ್ ತುಂಬಿಟ್ಬಿಟ್ಟಿರ್ತೀವಿ ನಾವು. ಅದನ್ನು ತೊಳೆದಿದ್ದೆ ಇಲ್ಲ, ಆದರೂ ಅವನ್ನ ಯೂಸ್ ಮಾಡಿದ್ವಿ. ನೀರು ನಮ್ಗೆ ಯೂಸ್ ಆದ್ರೆ ಈಗ ಅದನ್ನು ತೊಳೆದು ಅದನ್ನು ಒಂದು ತುಂಬಬೇಕು. ಈಗ ನೀರಿನ ಕೆಲಸ. ಮತ್ತು ನಮ್ಮ ಅರ್ಶಿ ಅಡುಗೆ ಮಾಡ್ತಾ ಅನ್ರಿ, ಬಿರಿಯಾನಿ ಮಾಡ್ತಾ ಅನ್ರಿ. ಅವರಪ್ಪ ಚಿಕನ್ ತೊಗೊಂಬಂದಾರ ಇವತ್ತು. ಬಿರಿಯಾನಿ ಮಾಡ್ತೀನಿ ಅಂತ ಅರ್ಧ ಮಾಡುವ ಅಂತೀನಿ. ಮತ್ತು ಅರ್ಧ ಅಮ್ಮಗೆ ಬಿರಿಯಾನಿ ಮಾಡಿದ್ರೆ 2 ಥರ ಅಡುಗೆ ನಿಮ್ಗೆ ಗೊತ್ತೈತ್ರಿ. ಅದು ಗ್ರೇವಿನೂ ಮಾಡಬೇಕು, ರೊಟ್ಟಿನೂ ಮಾಡಬೇಕು, ಮತ್ತು ಬಿಳಿ ಅನ್ನನೂ ಮಾಡ್ಬೇಕು ರೀ. ಮತ್ತು ಅಕ್ಕಿ ಬಿರಿಯಾನಿ ಮಾಡ್ತಾ ಅಂತ ಅದಕ್ಕೆ ಮಾಡುವಂತೀನಿ ರೀ. ಅಕ್ಕಿ ಮಾಡಿದ್ರೊಳಗೆ ಅಂದ್ರೆ ನಾನು ಅವೆಲ್ಲ ಹಂಡೇಟ್ ಹಾಕಿ ಎಲ್ಲ ತಿಕ್ಕೊಂಬಂದ್ಬಿಡ್ತೀನಿ ರೀ. ಇವಾಗಿಲ್ಲಿ ನಾಳ ಬಿಟ್ಟಾರಲ್ರಿ, ನಮ್ಮ ಮಮ್ಮಿ ಇದು ಮಾಡತ್ತಾರ ರೀ, ಬಾಂಡೆದೆಲ್ಲ ತಿಕ್ಕೋದು, ಆಮೇಲೆ ಒಳಗಿನೂ ಹಂಡೇಟ್ ಹಾಕಿ ಎಲ್ಲ ತಿಕ್ಕೋದು. ಹೌದವಾ? ಆದ್ರೂ ನಳ ಲೇಟ್ ಆಗಿಬಿಟ್ರಲ್ಲ, ಈಗ ಜಾಸ್ತಿ ಕೆಲಸ. ಹಾಂ, ಬಾಂಡೆ ಎಷ್ಟದ? ಹಾಂ, ವೈಟ್ ಅಂತಡಿ. ನಾನು ಎಲ್ಲ ಬಂಡೆ ಹಾಕಿ ಎಲ್ಲ ತಿಕ್ಕೊಂಡು ಮತ್ತು ಬಾಂಡೆ ತಿಕ್ಕೊಂಡು ಒಳಗೆ ಬಂದೆ ರೀ. ಅರ್ಶಿಯ ಮಾಡ್ತಾ ಅಂತ್ರಿ, ಸೇವನು ಮಾಡ್ತಾ ಅಂತ ಆಕೆನ. ಈಗ ಉಳ್ಳಾಗಡ್ಡಿ ಕರಿತಾನ್ರಿಕಿ. ಈಗ ನೋಡ್ರಿಪ್ಪ, ನಾನು ಚಹಾ ಮಾಡಿದ್ರೆ ಅಮ್ಮಗೆ ಹಸಿಪ್ ಕೊಟ್ಟು ಬರ್ತೀನಿ. ಇವತ್ತು ನಾಳೆ ಒಂದು ಮುಂದಲ್ರಿ ಕೆಲಸ ಆಗೈತೆ ನಮ್ದು. ಅದ್ರ ಮತ್ತು ನಮ್ಮ ಅರ್ಶಿಯ ಮಾಡಾಕತ್ತಾಳ್ರಿಪ್ಪ, ಬಿರಿಯಾನಿ ಅದೆಲ್ಲ ಮಾಡಾಕತ್ತಾಳ. ನೋಡ್ರಿಕ್ಕೆ ಎಷ್ಟು ಚಂದ ಮಿಕ್ಸ್ ಮಾಡಾಕತ್ತಾಳ್ರಿ. ಅದು ಎಲ್ಲ ಮಸಾಲೆ ಎಲ್ಲ ಹಾಕಿ ಇದೆಲ್ಲ ಪೂರ್ತಿ ನಿಮಗೆ ರೆಸಿಪಿ ಸಮೇತ ವಿಡಿಯೋ ಬೇಕು ಅಂತ ಹೇಳಿದ್ರೆ ನೀವು ಸಕ್ಕು ಮಿನಿ ಕಿಚನ್ ಒಳಗೆ ನೋಡ್ರಿ.
ಆಕೆ ಹೆಂಗೆ ಮಾಡ್ತೋಡ್ರಿ ಹಂಗೆ ಟ್ರೈ ಮಾಡಿರಿ. ನೀವು ಊಟ ಮಾಡಿಬಿಟ್ಟು ಆಮೇಲೆ ಕಡೆ ಆಕೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂಥೇಳಿ ಅಂದು ಆಯ್ಕೆ ಮಾಡ್ದಂಥ ರೀತಿ ಸ್ಟೈಲ್ ಒಳಗೆ ಬಿರಿಯಾನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತೆ ರೀ. ಅದು ನಿಮಗೆ ಬರ್ತೈತಿ ಈಗ ಮಧ್ಯಾಹ್ನ ಅಂದ್ರೆ ನಾಳೆ, ಇವಾಗ ಸಾಯಂಕಾಲ ಎದ್ಬಿಟ್ರಿ, ನಾಳೆ ಮಧ್ಯಾಹ್ನ ಅಂತ ಹೇಳಿದ್ರೆ ಈ ವಿಡಿಯೋ ಬರ್ತೈತಿ ನೋಡಿರಿ. ನಮಗೆ ಸಪೋರ್ಟ್ ಮಾಡಿರಿ. ಅಲ್ಲಿ ಯಾರು ಮಾಡಾಕತ್ತಿದ್ದಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀವಿ. ತೊಗೊಂಡೋಗಿ ಹಸಿ ಪಂಚಾನ್ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆದ್ರಿ. ಈಗ ಒಂದು ಸ್ವಲ್ಪ ಚಿಕನ್ ಒಳಗನ ಹಾಕ್ಬೇಕು. ಭಾಳ ಅಂದ್ರೆ ತೆಗೆದು ಬರ್ತಾವೆ ಅವೇನು ಇದಾಗಂಗಿಲ್ಲ ಅವು ಕರೆಕ್ಟ್ ಅದಾವ. ಕರೆಕ್ಟ್ ಅದ ಬರೋಬ್ಬರ ಗ್ರೇವಿ ಮಾಡಿ ಕಡೆ ಅಲ್ಲಿ ಇದು ಕುದಿತೇನೆ ಈಗ ಮತ್ತು ಅಕ್ಕಿದು ನೀರದು. ಇದು ಅಮ್ಮರಿಗೆ ಒಂದು ಸ್ವಲ್ಪ ಗ್ರೇವಿ ಮಾಡ್ಬೇಕಲ್ರಿ, ಹಾಗಾಗಿ ಸ್ವಲ್ಪ ಒಣ ಕೊಬ್ಬರಿ, ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ಬಿಡಕ್ಕೆ. ಇದು ಕೊತ್ತಂಬರಿ ಕೊಟ್ಟೆ ಒಂದಿಷ್ಟು ಸಾಕು. ಬಂದು ಸಾಕು. ಚಿಕನ್ ಕುದಿಯ ಕಡೆ ಈಗ ಅದ ಈ ಡಬ್ರಿ ಒಳಗೆ ಅದು ಬಿರಿಯಾನಿ ಇದು ಹಾಕೈತ್ರಿ, ದಮ್ ಹಾಕೈತ್ರಿ. ಈಚೆ ಕಡೆ ನಮ್ಮದು ಗ್ರೇವಿನ ರೆಡಿ ಹಾಕೈತ್ರಿ. ಕೊತ್ತಂಬರಿ ಸೊಪ್ಪು ಕೊಟ್ಟೇರಿ, ಅಷ್ಟು ಬಳ್ದು ಹಾಕೊಂಬಿಡೋದು. ಕೊಬ್ಬರಿ ಹತ್ತಿ ಕೆಳಗೆಲ್ಲ ಸಣ್ಣ ಆಗ್ತಡಿ. ಇಲ್ಲಿ ನಮ್ಮದು ಚಿಕನ್ ಕುದಿಯಾಕತ್ರಿಪ್ಪ. ಗುಡುಗ್ರ ಅರ್ಶಿನ ಪುಡಿ ಉಪ್ಪು ಹಾಕಿ ಚಿಕನ್ ಕುದಿಯಾಕತ್ತಿದ್ದು ಕುದಿಯಾಕತ್ತೀಗದ ಬರೋಬ್ಬರ ಹಾಕಮ್ಮ. ಕರೆಂಟ್ ಹೋತಂದ್ರೆ ಈಗ ಅದಾಗಲ್ಲ ಅರ್ಶಿಯ ಅರ್ಧಂಬರ್ಧ ಪಟ್ನ ಹಾಕದ್ನ ಜಲ್ದಿ ಆಗಲಿ. ನಮ್ಮ ಚಾಚಿಯರು ನೋಡಾಕತ್ತಾರಿ ಹೊರಗೆ ಬಂದು. ಒಳಗೆ ಹೋದ್ರಿ ಗಪ್ಪ ನಂಗೆ ಮತ್ತೆ. ಇದು ಕಲ್ಲಬಳ್ಳಿ ಪೇಸ್ಟ್ ರೀ, ಗರಂ ಮಸಾಲ ರೀ, ಸ್ವಲ್ಪ ಧನಿಯಾ ಪುಡಿ ಹಾಕಿನಿ ರೀ, ಮತ್ತು ಅದು ಇದು ಏನು ಹಾಕಿಲ್ರಿ ಅವ್ರು ಉಣ್ಣಂಗಿಲ್ಲ ಸುಮ್ಮನೆ ಅಮ್ಮ. ಹಾಗಾಗಿ ಈಗ ಅದು ಪೇಸ್ಟ್ ಹಾಕೊಂಬಿಡೋದ್ರಿ. ಇಲ್ಲಿ ನೋಡ್ರಿಪ್ಪ ಬಿರಿಯಾನಿ ರೀ ಮಸ್ತಾಗೈತ್ರಿ. ಮಳಿನೂ ಜೋರು ಬರಾಕತ್ರಿಪ್ಪ. ನಾ ಆಸಿಪನ್ ಕಸಿದ್ದೆ ರೀ ಒಣ ಮೀನು ತೊಗೊಂಬಂದ್ಬಿಡುವಪ್ಪ ಅಂತಂದು ತೊಗೊಂಬರೋದಕ್ಕೆ ಮಳೆ ಜೋರು ಬರೋದಕ್ಕೆ ಮತ್ತೆ ಫೋನ್ ಹಚ್ಚಿದೆ ಅಮ್ಮಗೆ ನಾನು. ಮತ್ತು ರಿಕ್ಷಾದಾಗ ಫೋನ್ ಹಚ್ಚಿ ಬರಲಿಲ್ಲಮ್ಮ ಅಂತಂದು ನಾವೇ ಬಂದು ತೊಡಿಬಾ ಅಂತಂದ್ರೆ ಆಯ್ತು ಬಿಡಮ್ಮ ಅಂತಂದೆ ರೀ. ಅರ್ಶಿನ ರೊಟ್ಟಿ ಹಾಕತ್ರಿ, ಮತ್ತು ಗ್ರೇವಿ ಒಳಗೆ ಅಮ್ಮವ್ರಿಗೆ ರೊಟ್ಟಿ ಬೇಕಲ್ಲ ಮೆತ್ತ ಮಾಡುವ ಮುಚ್ಚಿಟ್ಬಿಡ ಮತ್ತೆ ಮೆತ್ತಗಿರ್ತಾವೆ. ಹಸಿ ಪಾರಿಪ ನೋಡ್ರಿ ದೊಡ್ಡ ಛತ್ರಿ ಅಂತ ಹುಡುಗ ದಾಬಿಗೆ ಗುಡುಗು ಮಿಂಚು ಜೋರೈತ್ರಿ. ಈಗ ನೋಡ್ರಿ ಅರ್ಶಿಯ ಬಿರಿಯಾನಿ ಮಾಡಿದ್ಲಲ್ರಿ ಹೆಂಗೈತೆ ಆರಿಪ ಬಿರಿಯಾನಿ? ಮಸ್ತ್ ಐತೆ. ಹೆಂಗೈತೆ ಸಾನಿಯಾ? ಚಲಾಗಿತ್ತಾ? ಅಮ್ಮ ನಿಮ್ಗೆ ಗ್ರೇವಿ ಮಾಡಿದ್ಲು ರೀ, ರೊಟ್ಟಿ ಮಾಡಿದ್ಲು. ರೊಟ್ಟಿ ಮಾಡ್ಯಾವ ಚಲೋ ಮಾಡ್ಯಾವ ರೊಟ್ಟಿ. ಗ್ರೇವಿ ಹೆಂಗಾಗಿತ್ತು ರೀ? ಅದು ಚಲೋ ಆಗೈತಿ. ಉಂಡ್ರಿಲ್ಲ ಹೊಡ್ತು ತುಂಬ ಉಂಡೆ ಬಿರಿಯಾನಿ ಉಂಡಿಲ್ಲನ್ರಿ ನೀವು? ಉಂಡೆವಾ ಅದನ್ನ ಉಂಡೆ ಬಿರಿಯಾನಿ ಉಂಡ್ರಿ ಮೇಲೆ ಚಲೋ ಆಗಿತ್ತಲ್ರಿ? ಮಸ್ತ್ ಆಗಿತ್ತು ಒಂದು ಬಿರಿಯಾನಿ. ನಮ್ಮಮ್ಮ ಬಂದ್ರೆ ಮಳೆ ನಿಂತ ಬಿಡ್ತೀರಿ ಆಗಾದ ಇದಾಗಲಿಲ್ಲ. ಮತ್ತು ರಾಯಚೂರು ಕಡೆನೂ ಮಳೆ ಆಗೈತಂತಿಪ್ಪ. ದತ್ತಮ್ಮ ಅನ್ನೋರು ಫೋನ್ ಹಚ್ಚಿದ್ರಿ, ಅವ್ರು ಕೂಡ ಮಾತಾಡಿದ್ರಿ ಇಷ್ಟೊತ್ತನೇ. ಪಾಪ ಎಷ್ಟು ಚಂದ ಮಾತಾಡ್ತಾರೆ ರೀ ಅವರು. ಅವ್ರ ಜೋಡಿ ಮಾತಾಡ್ಕೊತಾನೆ ಅಮ್ಮರಿಗೆ ಊಟ ಕೊಟ್ಟೇರಿ ನಾನು. ಊಟ ಕೊಟ್ಟೆ. ಗಾಳಿ ನೋಡ್ರಿ ಎಷ್ಟು ಗಾಳಿ ಬಿಡೋಕೈತೆ. ನಮ್ಮ ಅರಿಬಿ ತೊಳಿಬೇಕು ನೋಡ್ರಿ ಎಷ್ಟೊಂದು ಅರಿಬಿ ತೊಳಿಗೆ ತೊಳ್ಯಾನ ರೀಪ ಬಟ್ಟಿನ ಅರ್ಬಿ ಹೋಗೋದು ಹಾಕಿದ್ರೆ ನಾವು ತಣ್ಣೆತಿತ್ತು. ನಮ್ಮ ಅಪ್ಪ ಸರ್ಕೊಂಬ ಕಟ್ಕಸಿದ್ರೆ ಸುಲ್ತಾನ್ ಕಡೆ ಕುಡಿಯಾಕತ್ತೀರಿಪ್ಪ ನಾವು ನೋಡ್ರಿ. ಚಲೋ ಆಗೈತಿಲ್ಲ? ಮಸ್ತ್ ಮಾಡ್ಯಾರಲ್ಲಮ್ಮ. ಮಕ್ಕೊಂಡ್ರೆ ಎದ್ದೆದ್ದು ಕುಡಿಯಾಕತ್ರಿ ಇಟ್ರಾತು ಅಂತ ನಾನು ಬಂದೀನಿ ರೀ. ಇವ್ರು ಹಾಕ್ಯಂಡು ಕುಡಿಯಾಕತ್ತಾರೆ ಮಕ್ಕಂಡು ಎದ್ದಿವ್ರು ಇಬ್ಬರು. ಚಲೋ ಆಗೈತಲ್ಲ? ಮಸ್ತ್ ಆಗೈತಿ. ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.